ಪಂಚಾಯತ್ ವ್ಯಾಪ್ತಿಯ ಇಸ್ಲಾಯಿ ನಗರ ಬಹುಶಃ ಇದೆಲ್ಲ ಕೂಡ ಸರ್ಕಾರಿ ಜಾಗೆ ಆಗಿದ್ದರೂ ಕೂಡ ಜನಸಾಮಾನ್ಯರು ಇಲ್ಲಿ ಬಂದು ಕೂತ್ಕೊಂಡಿದ್ದರು. ಅವ್ರಿಗೆಲ್ಲರಿಗೂ ಕೂಡ ಅವರು ಬಹುಶಃ ಆ ಒಂದು ಕಾಲದಲ್ಲಿ ಬಂದು ಇಲ್ಲಿ ಕೂತ್ಕೊಂಡಾಗ ಅವತ್ತಿನ ಗ್ರಾಮ ಪಂಚಾಯತ್ನವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದರು. ತದನಂತರ ಬಂದಂಥ ಹಕ್ಕುಪತ್ರ ಕಾಲದಲ್ಲಿ ಇವರು ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು ಮನೆ ಕಟ್ಟಿದರೂ ಕೂಡ 94CC ಅರ್ಜಿ ಹಾಕಿದಾಗ ಮಾನವೀಯತೆ ಮತ್ತು ಕರುಣೆಯಿಂದ ಅವರಿಗೆ ನಾವೆಲ್ಲರೂ ಕೂಡ ಹಕ್ಕುಪತ್ರನ ಕೊಟ್ಟಿದ್ದೇವೆ. ಅವರ ಸ್ವಂತ ಅಲ್ಲೇ ತನಕ ಅವರಿಗೆ ನನ್ನ ಸ್ವಂತ ಮನೆಯಿಂದ ಹೇಳುವಂಥ ಹಕ್ಕು ಯಾರಿಗೂ ಕೂಡ ಅವರಿಗೂ ಇರಲಿಲ್ಲ, ಅವರ ಮಕ್ಕಳಿಗೆ ಕೂಡ ಇರಲಿಲ್ಲ. ಅವರ ಇಲ್ಲಿ ಇಸ್ಲಾಯಿ ನಗರದ ಮನೆಯಲ್ಲಿ ಸರ್ಕಾರಿ ಜಾಗ ಮನೆಗಳು ಇದು ನಮ್ಮ ಸ್ವಂತ ಮನೆ ಅಂತ ಇವತ್ತು ಮಕ್ಕಳಿಗೆ ಹೇಳುವಂಥ ಒಂದು ಅವಕಾಶ ಕೊಟ್ಟಿದ್ದರೆ ಅವತ್ತು ನಮ್ಮ ಸರ್ಕಾರ ಮತ್ತು ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನೆನಪಿಸ್ಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಬಹುಶಃ ಇವತ್ತು ಮನೆಯಾದ ನಂತರ ಕರೆಂಟ್ ಬೇಕಂತ ಹೇಳಿದಾಗ ಕರೆಂಟಿನೆಲ್ಲ ವ್ಯವಸ್ಥೆ ಕೂಡ ಆಯಿತು, ನೀರು ಬೇಕಂತ ಹೇಳಿದಾಗ ನೀರಿನ ವ್ಯವಸ್ಥೆ ಕೂಡ ಆಯಿತು. ಇನ್ನು ಇದಕ್ಕೆ ರಸ್ತೆ ಬೇಕಂತ ಹೇಳಿದಾಗ ಈಗ ರಸ್ತೆ ಕೂಡ ನಾವು ನಿರ್ಮಾಣ ಮಾಡಿ ಇವತ್ತು ಏನು ಮಾತು ಕೊಟ್ಟಿದ್ದೇವೆ ಎಲ್ಲ ಕೂಡ ನಾವು ಇವತ್ತು ಮಾತು ಕೊಟ್ಟಿದ್ದೇವೆ. ಅದಕ್ಕಾಗಿ ಬಹುಶಃ ಇಲ್ಲಿರುವ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ. ಈ ಒಂದು ರಸ್ತೆ ಅದು ನಮ್ಮ ರಸ್ತೆ ಅಲ್ಲ, ಇದು ಊರಿನ ರಸ್ತೆ. ಇದನ್ನು ಸೌಂದರ್ಯೀಕರಣಗೊಳಿಸಿಕೊಂಡು ಇದನ್ನು ಉಳಿಸುವಂಥ ಜವಾಬ್ದಾರಿ ಅದು ಇವರವರ ಜವಾಬ್ದಾರಿ. ಸಿಕ್ಕಿ ನೀರು ಬಿಡೋದು ಇದು ಬಿಟ್ಟರೆ ಬ್ಲಾಕ್ ಆಗೋದು ಇನ್ನು ಸ್ಮೆಲ್ ಬರೋದು ಇದೊಂದು ಅವಕಾಶ ಎಲ್ಲಿಯೂ ಕೂಡ ಕೊಡಬಾರ್ದು. ಅದಕ್ಕಾಗಿ ನಾವು ಸಂತೋಷನ ಮತ್ತೆಂದು ಹಿರಿಯರಾಗಿರುವಂತಹ ಇಸ್ಮಾಯಿಲ್ ಅದರ ಅಬ್ಬು ಅಕ್ಕ ಮೊಹಮ್ಮದ್ ಅಕ್ಕ ಅವರ ಅಧ್ಯಕ್ಷ ಮೋಹನ್ ಅಕ್ಕ ಇಂಥೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಮಜೀದ್ ಸೇರಿಕೊಂಡು ಇವತ್ತು ಉದ್ಘಾಟನೆ ಇವತ್ತು ಆಗಿದೆ. ಆದಷ್ಟು ಸಂತೋಷದಲ್ಲಿ ಇರಲಿ ಅಂತ ಹೇಳಿ ಎಲ್ಲರಿಗೂ ನಾನು ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಕೆಲಸ ಆಗಬೇಕಾದ್ರೆ ಇಲ್ಲಿ ತಾಲೂಕು ಪಂಚಾಯತಿನ ನಮ್ಮ ಮಾಜಿ ಅಧ್ಯಕ್ಷ ಅಂತ ಪಾವೂರು ಮೋಹನ್ ಅಕ್ಕನವರು, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷ ಅಂತ ಫಿರೋಜ್ರವರು, ಅದೇ ರೀತಿ ನಮ್ಮ ಮಾಜಿ ಸದಸ್ಯ ಮೊಹಮ್ಮದ್ ಅಕ್ಕನವರು, ಹೀಗೆ ನಮ್ಮ ಅಧ್ಯಕ್ಷರಾಗಿರುವಂಥ ಮಜೀದ್ನವರು, ಪ್ರಭಾಕರ್ ಶೆಟ್ಟರವರು, ವಿವೇಕ್ರವರು ಮತ್ತು ಇಲ್ಲಿ ನಮ್ಮ ಹಿರಿಯರಾಗಿದ್ದಂಥ